ಮಹೋತ್ಸವ ನಾವು ಆಚರಣೆ ಮಾಡಕತ್ತೀವಿ. ಎಷ್ಟೋ ಹಿರಿಯರ ಪರಿಶ್ರಮದಿಂದ ಇಂಥ ಒಂದು ಭವ್ಯವಾದಂಥ ಮಂದಿರವನ್ನ ಸುಂದರಕಾಸನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಆಸ್ತಿಯನ್ನು ಮುಂದೆ ಬರ್ತಕ್ಕಂಥ ಯುವ ಸಮೂಹ ಅದನ್ನು ಉಳಿಸ್ಕೋಬೇಕಾಗಿದೆ. ಯಾಕಂದ್ರೆ ಮಾತೋಶ್ರೀ ಅವರು ಬಹಳ ಅದ್ಭುತವಾದಂತಹ ಆಧ್ಯಾತ್ಮಿಕ ಚಿಂತನೆಗಳನ್ನ ಹೇಳಿದ್ರು ಇದ್ರ ಮೇಲೆ. ಬಟ್ ಇರ್ತಕ್ಕಂಥ ಎಲ್ಲರೂ ನಾನು ಕಂಡಾಗ ಅದ್ಭುತವಾದಂತಹ ಆಧ್ಯಾತ್ಮಿಕ ಚಿಂತಕರು ನೀವು. ಈ ವಿಷಯಗಳನ್ನ ಯಾರು ತಿಳ್ಕೋಬೇಕಾಗೈತೆ ಅವ್ರ ರೀತಿ ಕಡೆಗಿಲ್ಲ, ಯಾರು ಅರ್ಥಕೋಬೇಕಾಗೈತೆ ಅವ್ರ ರೀತಿ ಕಡೆಗಿಲ್ಲ. ಅಂತವ್ರನ್ನ ತಂದು ಕುಂದಿರಿಸುವಂತ ಕೆಲಸವನ್ನ ಆಡಳಿತ ಮಂಡಳಿ ನಾವು ನೀವೆಲ್ಲರೂ ಮಾಡಬೇಕಾಗೈತೆ. ಮುಂದಿನ ವರ್ಷ ಅಂತ ಒಂದು ವ್ಯವಸ್ಥೆ ಮಾಡ್ರಿ. ಇವತ್ತು ನೋಡಿ 6 ಗಂಟೆಗೆ ಕೆಲವು ಕರೆದು ಪ್ರಚಾರಕ್ಕೆ ಕಳಿಸ್ತಾರೆ ಮಕ್ಕಳನ್ನ. ನಾವು ಈ ಧಾರ್ಮಿಕ ವಿಚಾರವನ್ನ ಇವತ್ತು ಏನ್ ಬಂದ್ರಿ ಹೊರಗಡೆ ಬರೋದೇ ನಮ್ಗ ನಮ್ಮ ಮನೆ ಸದಸ್ಯರಿಗೆ ಇಲ್ಲಿ ಬಂದ್ರೆ ಸಾಕು, ಅದು ಪೂರ್ಣ ಆಗ್ತದೆ. ಈ ಅದ್ಭುತವಾದ ವಿಚಾರಗಳು ಎಲ್ಲೂ ಕೂಡ ಅದು ವ್ಯಕ್ತ ಆಗೋದಿಲ್ಲ. ಯಾಕಂತಂದ್ರೆ ಅವ್ರು ಸುಮ್ಮನೆ ನಮ್ಮ ಮೈ ಸುಮ್ಮನೆ ಅಂತ ಅವ್ನು ಕೇಳಿದ್ರೆ, ಬಟ್ ನಾವು ಅವನ್ನ ಈ ಚಿಂತಕಗಳನ್ನು ಕೇಳ್ಕೊಂತೀವಿ. ಬಟ್ ಅವು ಯಾರಿಗೆ ತಲುಪಬೇಕಾಗಿತ್ತು ತಲುಪುವಂತ ವ್ಯವಸ್ಥೆ ನಾವು ಮಾಡಕ್ಕಾಗ್ತಿಲ್ಲ. ದಯಮಾಡಿ ನಾವು ವಿನಂತಿ ಮಾಡ್ಕೊಂತೀನಿ, ಇಂಥ ವಿಚಾರಗಳು ಇಂಥ ಚಿಂತನೆಗಳು ವ್ಯಕ್ತ ಬೇಡ. ನಮ್ಮ ಮನೆ ಸದಸ್ಯರು ನಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಹೋದ್ರೆ ಸಾಕು, ಪರಿವರ್ತನೆ ಆಗ್ತದೆ. ಈ ಒಂದು ವ್ಯವಸ್ಥೆ ಮಾತನ್ನೇ ಅಧ್ಯಕ್ಷಿತವಾಗಿ ನಾನು ಕೂಡ ಈ ಬಂದ ಕರೆದು ಮಾಡ್ಲಿಕ್ಕೆ ವೇದಿಕೆ ಈ ಜಾಗೃತಿ ಸದಸ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಪೂರ್ವಕ ಧನ್ಯವಾದಗಳು ಹೇಳುತ್ತಾ, 10 ಜಾತ್ರಾ ಮಹೋತ್ಸವದಲ್ಲಿ ತನ್ನ